ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮಿದ್ದೀರಿ ಅಂತ ಅಂದ್ಕೊಳ್ತೀನಿ. ನಾವು ಆರಾಮದೀವಿ ನೋಡ್ರಿ. ಬರ್ರಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣಂತ. ವ್ಲಾಗ್ನ ಶುರು ಮಾಡೋಕ್ಕೂ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿರಿ. ಈ ವ್ಲಾಗ್ ಬಂದು ಭಾಳ ದಿವಸದ ವ್ಲಾಗ್ ಇದೆ. ಇನ್ನು ಹಳೆ ವ್ಲಾಗ್ ಅದಾವು, ಅವನ್ನ ಅಪ್ಲೋಡ್ ಮಾಡಕತ್ತೀನಿ. ಇವಾಗ ನಾನು ಬೆಳಗ್ಗೆ ಕೆಲಸನ ಶುರು ಮಾಡ್ಕೊಂಡಿದ್ನಿ. ಫಸ್ಟ್ ಚಹಾ ಮಾಡ್ಕೊಂಡು ಕೊಡೋದ್ನಿ. ಕಿಡ್ನಿ ಬೀನ್ಸ್ ಬರ್ತಾವಲ್ಲ, ಅವನ್ನ ರಾತ್ರಿ ನಾನು ನೆನೆಸಿದ್ನಿ ಈಗ ಪಲ್ಯ ಮಾಡೋಕ್ಕಂತೇಳಿ. ಒಂದೇ ಒಂದು ವಿಷಲ್ ಕೂಗಿಸ್ಕೊಂಡ್ರಾತಂತೇಳಿ ಕುಕ್ಕರ್ಗೆ ಹಾಕಿಟ್ಟನಿ. ಈ ಕಡೆ ರಾಗಿ ಅಂಬ್ಲಿ ಮಾಡೋಕ್ಕೆ ಸ್ವಲ್ಪ ನೀರು ಉಪ್ಪು ಹಾಕಿ ಕುದಿಯಾಕಿಟ್ನಿ. ಅದು ಕುದಿ ಬಂದಮೇಲೆ ರಾಗಿ ಗಂಜಿ ಅಂದ್ರೆ ಹುಳಿ ಕಲಸಿ ರಾತ್ರಿ ಇಟ್ಟಿರ್ತಾನಲ್ಲ ನಾನು ರಾಗಿ ಹಿಟ್ಟು, ಅದನ್ನು ಹಾಕಿ ಇವಾಗ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಅದನ್ನು ಕುದಿಯಾಕಿಟ್ನಿ. ಅದು ಕುದಿಯಾಕತ್ತಿತ್ತು. ಈ ಕಡೆ ಚಪಾತಿ ಮಾಡೋಕ್ಕಂತೇಳಿ ಹಿಟ್ಟು ನಾದ್ಕೊಳಕತ್ತೀನಿ ನೋಡ್ರಿ. ಗೋಧಿ ಹಿಟ್ಟು ಸ್ವಲ್ಪ ಒಂಚೂರು ಮೈದಾ ಹಿಟ್ಟಿತ್ತು, ಅದನ್ನು ನಾನು ಹಾಕಿ ಕಲ್ಸಕತ್ತೀನಿ ಮೆತ್ತಗೆ ಮತ್ತು ಬೆಳ್ಳಗೆ ಅಂತೇಳಿ. ಯಾವಾಗಲೂ ಏನು ಮಾಡೋಂಗಿಲ್ಲ. ಇವತ್ತು ಸ್ವಲ್ಪ ರುಮಾಲಿ ರೋಟಿ ಥರ ಮಾಡತ್ತಿದ್ನಿ, ಅದಕ್ಕೋಸ್ಕರ ಮೈದಾ ಹಿಟ್ಟು ಹಾಕಿ ಒಂಚೂರು ಉಪ್ಪು, ಒಂಚೂರು ಸಕ್ಕರೆ ಪುಡಿ ಹಾಕ್ಕೊಂಡಿದ್ದೀನಿ ಮತ್ತು ಹಾಲು ಹಾಕಿ ಕಲಿಸ್ಕೊಳಕತ್ತೀನಿ ನೋಡ್ರಿ. ನಾನು ರುಮಾಲಿ ರೋಟಿದು ಸಪ್ರೇಟಾಗಿ ಒಂದು ಶಾರ್ಟ್ ವಿಡಿಯೋದಲ್ಲಿ ರೆಸಿಪಿನ ಶೇರ್ ಮಾಡಿದ್ದೀನಿ. ನೀವು ನೋಡಿಲ್ಲ ಅಂತಂದ್ರೆ ಒಂದು ಸರಿ ಅದನ್ನು ನೋಡಿರಿ. ಇವಂತೂ ಅಗದಿ ಮಸ್ತ್ ಆಕಾವು ಟೇಸ್ಟ್. ಆದ್ರೆ ನಾನಿವತ್ತು ರುಮಾಲಿ ರೋಟಿ ಎಲ್ಲ ಐಟಮ್ಸ್ ಹಾಕಿ ನಾದಿದ್ದೀನಿ, ಆದ್ರೆ ಮಾಡೋದು ಮಾತ್ರ ಸೇಮ್ ಚಪಾತಿ ಥರನ ಮಾಡಕತ್ತಿದ್ನಿ. ನಾನು ಶಾರ್ಟ್ ವಿಡಿಯೋದೊಳಗೆ ಹೆಂಗೆ ತೋರಿಸಿದ್ನಿ ಅಂತಂದ್ರೆ, ಒಂದು ಬಾಳಗಿನ ಹಿಂಗೆ ಉಲ್ಟಾ ಗ್ಯಾಸ್ ಮೇಲೆ ದಬ್ಬ ಹಾಕಿ ಬೇಯಿಸಿ ತೋರಿಸಿದ್ನಿ. ಆದ್ರೆ ನಾನು ಇವತ್ತು ಆ ಥರ ಮಾಡತ್ತಿರಲಿಲ್ಲ. ಮಾಮೂಲಿ ಚಪಾತಿ ಮಾಡ್ತೇವಲ್ಲ ಹಂಗೂ ಮಾಡ್ಕೋಬೋದು. ಅದಕ್ಕೋಸ್ಕರ ಇವತ್ತು ಆ ಥರನ ಮಾಡಕತ್ತಿದ್ದೆ. ನಾನು ಹಿಟ್ಟು ನಾದಿಟ್ನಿ. ಅದು ಸ್ವಲ್ಪ ಹೊತ್ತು ನೆನಿಬೇಕಿತ್ತು, ಒಂದು 10-15 ನಿಮಿಷ. ಹಾಗಾಗಿ ಅದನ್ನು ನಾದಿಟ್ಟು ಈ ಕಡೆ ಏನು ಅದು ಕಿಡ್ನಿ ಬೀನ್ಸ್ ಬೇಯಿಸಾಕಿಟ್ಟಿದ್ನೆಲ್ಲ ಅದಕ್ಕೆ ಟೊಮೆಟೊ ಪ್ಯೂರಿ ಮಾಡ್ಕೊಂಡ್ರಾತಂತೇಳಿ 2 ಟೊಮೆಟೊನ ಹಾಕ್ಕೊಂಡಿದ್ದೀನಿ. ಇದು ಪ್ಯೂರಿ ಮಾಡ್ಕೋಬೇಕು, ಆವಾಗ ಗ್ರೇವಿ ತಿಕ್ಕಾಗಿ ಬರ್ತೈತಿ. ಹಾಗಾಗಿ ಅದಕ್ಕೆ ಹೆಚ್ಚಿ ರೆಡಿ ಮಾಡಿ ಇಟ್ಕೊಂಡು ಈ ಕಡೆ ಒಂದು ಈರುಳ್ಳಿನ ಕಟ್ ಮಾಡ್ಕೊಳಕತ್ತೀನಿ. ಈರುಳ್ಳಿ, ಟೊಮೆಟೊ ಪ್ಯೂರಿ, ಕೊತ್ತಂಬರಿ, ಕರಿಬೇವು ಇಷ್ಟು ಬೇಕು ನೋಡ್ರಿ. ಮತ್ತು ಅದಕ್ಕೆ ಶೇಂಗಾ ಪುಡಿ, ಗುರೆಳ್ಳು ಪುಡಿನೂ ಹಾಕ್ತಾನೆ ನಾನು. ಅವೆರಡಂತೂ ಯಾವಾಗಲೂ ನಮ್ಮ ಮನೆಯಾಗ ರೆಡಿನೇ ಇರ್ತಾವೆ. ಹಾಗಾಗಿ ಇವಾಗ ಬರೀ ಈರುಳ್ಳಿ ಮತ್ತು ಕರಿಬೇವು, ಕೊತ್ತಂಬರಿ ಎಲ್ಲನೂ ನಾನು ರೆಡಿ ಮಾಡ್ಕೊಳಕತ್ತೀನಿ. ದೊಡ್ಡದಿತ್ತಲ್ಲ ಈರುಳ್ಳಿ, ಅದಕ್ಕೋಸ್ಕರ ಒಂದೇ ಒಂದು ತೊಗೊಂಡಿದ್ದೀನಿ. ಇಲ್ಲಂತಂದ್ರೆ 1-2 ಈರುಳ್ಳಿನ ಹಾಕೋಬೋದು. ಇನ್ನು ಸಾನ್ವಿ ಮತ್ತು ಅದಿತಿ ಇಬ್ಬರು ಮಲ್ಕೊಂಡಿದ್ರು. ಅವರು ಏಳುಗುಡ್ಕ ಎಲ್ಲ ಕೆಲಸ ಮಾಡಿರಾತಂತೇಳಿ ಬೇಗ ಮಾಡತ್ತಿದ್ನಿ. ಇವಾಗಂತೂ ಇನ್ನು ಸ್ಕೂಲ್ ರಜೆ ಇತ್ತಲ್ಲ, ಅದಕ್ಕಾಗಿ ನಾನು ಅವ್ರನ್ನ ಎಬ್ಸಕ್ಕೆ ಹೋಗ್ತಿರ್ಲಿಲ್ಲ, ಎದ್ದಾಗ ಹೇಳಿ ಅಂತೇಳಿ ಬಿಡ್ತಿದ್ನಿ. ಬೀನ್ಸನು ಬೆಂದಿದ್ದು, ಒಂದೇ ಒಂದು ವಿಷಲ್ ಕೂಗಿಸ್ಕೊಂಡಿದ್ನಿ, ಆದರೂ ಸ್ವಲ್ಪ ಜಾಸ್ತಿ ನಾನು ಬೆಂದಿದ್ದು ಅವನ್ನ ಹಾಗೆ ಇಟ್ಕೊಂಡು ಈ ಕಡೆ ಬಾಳಗಿಗೆ ಎಣ್ಣೆ ಕಾಯಕ್ಕೆ ಹಾಕಿ, ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಕೊಂಡಿದ್ದೀನಿ. ಆಮೇಲೆ ಈರುಳ್ಳಿ ಕಟ್ ಮಾಡಿರುವಂಥ ಈರುಳ್ಳಿನ ಸೇರಿಸ್ಕೊಳಕತ್ತೀನಿ. ಸ್ವಲ್ಪ ಕರಿಬೇವು ಇಷ್ಟು ಹಾಕಿ ನಾವು ಈರುಳ್ಳಿ ಸ್ವಲ್ಪ ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಈಗ ಟೊಮೆಟೊ ಪ್ಯೂರಿ ಏನು ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಹಾಕೊಳಕತ್ತೀನಿ ನೋಡ್ರಿ. ಹಂಗೆ ಟೊಮೆಟೊ ಹೆಚ್ಚು ಹಾಕ್ಕೊಂಡಿವಿ ಅಂದ್ರೆ ಅದು ಗ್ರೇವಿ ಥರ ಆಗಂಗಿಲ್ಲ, ಹಾಗಾಗಿ ಈ ಥರ ಪ್ಯೂರಿ ಮಾಡಿ ಹಾಕ್ಕೋಬೇಕು. ಇವಾಗ ಅದಕ್ಕೆ ಖಾರದ ಪುಡಿ ಹಾಕ್ಕೊಳಕತ್ತೀನಿ. ಇದು ಕಲರು ಆಮೇಲೆ ಟೇಸ್ಟು ಎರಡೂ ಚಲೋ ಇರ್ತೈತಿ. ಅದನ್ನು ಹಾಕ್ಕೊಂಡಿದ್ದೇನೆ ನೋಡ್ರಿ ನಾನು. ಇಲ್ಲಾಂದ್ರೆ ಮಸಾಲೆ ಖಾರ ಹಾಕಿರೋನು ಟೇಸ್ಟ್ ಆಕತಿ. ಆದರೆ ಸದ್ಯಕ್ಕೆ ನಮ್ಮ ಮನೆಯಾಗ ಮಸಾಲೆ ಖಾರ ಖಾಲಿಯಾಗಿತ್ತು, ಅದಕ್ಕೋಸ್ಕರ ನಾನು ಬರೀ ಖಾರದ ಪುಡಿನ ಯೂಸ್ ಮಾಡಕತ್ತಿದ್ನಿ. ಗರಂ ಮಸಾಲ, ಧನಿಯಾ ಪುಡಿ, ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಹಾಕಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಇದಂತೂ ಅಗದಿ ಈಸಿ ನೋಡ್ರಿ ಪಲ್ಯ, ಅದರ ಟೇಸ್ಟ್ ಮಾತ್ರ ಭಾರಿ ಮಸ್ತ್ ಇರ್ತೈತಿ. ಈ ಥರ ಪರೋಟಕ್ಕೆ, ಚಪಾತಿಗೆ ಎಲ್ಲದಕ್ಕೂ ಚಲೋ ಇರ್ತೈತಿ. ನಾನಂತೂ ಇವಾಗ ರೆಗ್ಯುಲರಾಗಿ ಡಿಮಾರ್ಟಿಗೆ ಹೋದ್ನಿ ಅಂದ್ರೆ ಕಿಡ್ನಿ ಬೀನ್ಸ್ ತೊಗೊಂಡೇ ಬರ್ತೀನಿ. ಇದು ಸಿಂಗಲ್ ಬೀನ್ಸು ಮತ್ತು ಇನ್ನೊಂದು ಡಬಲ್ ಬೀನ್ಸು ಬರ್ತೈತಿ, ಅವನನ್ನು ತೊಗೊಂಡು ಬಂದಿರ್ತೇನೆ ನಾನು. ಟೇಸ್ಟ್ ಅಂತೂ ಭಾರಿ ಮಸ್ತ್ ಅಕ್ಕವ ನೋಡ್ರಿ. ಎಲ್ಲ ಫ್ರೈ ಆದಮೇಲೆ ಬೇಯಿಸಿಟ್ಕೊಂಡಿರುವಂಥ ಕಾಳೆಲ್ಲ ಹಾಕಿ ಇವಾಗ ಮಿಕ್ಸ್ ಮಾಡ್ಕೊಳಕತ್ತೀನಿ. ಅದ್ರಾಗಿನ್ನೂ ನೀರೆಲ್ಲ ನಾನು ಪೂರ್ತಿ ಎಲ್ಲ ತೆಕ್ಕೊಂಡಿರಲಿಲ್ಲ, ಒಂಚೂರಷ್ಟು ತೆಗೆದು ಒಂದು ಅರ್ಧ ವಾಟೆದಷ್ಟು ನೀರು ಹಂಗೆ ಬಿಟ್ಕೊಂಡಿದ್ನಿ. ಅದರೊಳಗೆ ಅದರ ಸಮೇತನ ಹಾಕಿ ಸೇರಿಸ್ಕೊಂಡು ಲಾಸ್ಟಿಗೆ ನಾನು ಶೇಂಗಾ ಪುಡಿ ಹಾಕ್ಕೊಂಡಿದ್ದೀನಿ. ಚೂರು ಗುರೆಳ್ಳು ಪುಡಿ ಹಾಕ್ಕೊಂಡಿದ್ದೀನಿ, ಜಾಸ್ತಿ ಹಾಕ್ಕೊಂಡಿಲ್ಲ. ಅಷ್ಟು ಹಾಕಿ ಮಿಕ್ಸ್ ಮಾಡಿ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿ ಇನ್ನೊಂದು ಸರಿ ಮಿಕ್ಸ್ ಮಾಡಿ ನೋಡ್ರಿ. ಪಲ್ಯ ರೆಡಿ ಆಯಿತು. ಮತ್ತು ಪರೋಟ ಮಾಡೋಕ್ಕೂ ಹಿಟ್ಟೆಲ್ಲ ರೆಡಿ ಇಟ್ಟಿದ್ನಿ. ಈ ಕಡೆ ಮನೆಯೆಲ್ಲ ಕಸ ಗುಡಿಸ್ಕೊಂಡು ಚಪಾತಿ ತಿನ್ನುವಾಗ ಮಾಡಿಕೊಟ್ರಾತಂತೇಳಿ ಮನೆಯೆಲ್ಲ ಕಸ ಗುಡಿಸ್ಕೊಂಡು ಇವಾಗ ಮನೆ ಒರೆಸ್ಕೊಳಕತ್ತೀನಿ.
ದಿನ ಬೆಳಗ್ಗೆ ಅಂತೂ ಇದು ಮಾಡಲೇಬೇಕು ನೋಡ್ರಿ. ಮನೆ ಗುಡಿಸಿ ಒರೆಸಿರ ನಮ್ಮ ಮನೆಯವ್ರು ಸ್ನಾನ ಮಾಡಿ ಬಂದು ದೀಪ ಹಚ್ಚಿ ಹೋಗ್ತಾರೋ. ಅಕಸ್ಮಾತ್ ನಾ ಕಸ ಅದು ಗುಡಿಸಿರಲಿಲ್ಲ ಅಂತಂದ್ರೆ ಅವರು ನೀನು ಪೂಜೆ ಮಾಡಂತೇಳಿ ಹೋಗಿರ್ತಾರೋ. ನಾನು ಆದಷ್ಟು ಟ್ರೈ ಮಾಡ್ತೀನಿ ಬೇಗ ಬೇಗ ಕೆಲಸಗಳು ಮಾಡ್ಕೊಳಕ್ಕೆ. ಆತಂದ್ರೆ ಕ್ಲೀನ್ ಮಾಡೇನ ಕೊಟ್ಟಿರ್ತೀನಿ, ಇಲ್ಲಂತಂದ್ರೆ ಇಲ್ಲ. ಸ್ಕೂಲ್ ಇದ್ದಾಗ ಮಾತ್ರ ಆಗಂಗಿಲ್ಲ, ಆವಾಗ ಸ್ವಲ್ಪ ಲೇಟ್ ಆಕತಿ. ಆವಾದ್ರೆ ಇವಾಗ ಸ್ಕೂಲ್ ರಜೆ ಇರೋದ್ರಿಂದ ಎಲ್ಲನೂ ನಿಧಾನಕ್ಕೆ ಮಾಡ್ಕೋಬೋದು. ಮನೆಯೆಲ್ಲ ಒರೆಸಿ ಕ್ಲೀನ್ ಮಾಡಿ ಬನ್ನಿ. ಇವಾಗ ಚಪಾತಿ ಮಾಡಕತ್ತೀನಿ ನೋಡ್ರಿ. ಪರೋಟಾನ ಮಾಡ್ಬೇಕಂತ ಅಂದ್ಕೊಂಡು ಅದು ಬಾಳ್ಗಿ ದಬ್ಬ ಹಾಕಿ ಮಾಡೋದು ಭಾಳ ಹೊತ್ತನ ಆಗ್ತತಿ. ಅದಕ್ಕೋಸ್ಕರ ಚಪಾತಿ ಥರನ ನಾನು ಮಾಡ್ಕೊಳಕತ್ತೀನಿ. ನೀವು ಯಾವ ಥರ ನಿಮ್ಮ ಮನೆಯಾಗ ಚಪಾತಿನ ಮಾಡ್ತೀರಿ ಆ ಥರ ಮಾಡ್ಕೋಬೋದು. ಆದ್ರೆ ನಾನು ಪದರಿನ ಚಪಾತಿ ಮಾಡಕತ್ತೀನಿ ಇವತ್ತು. ಮೈದಾ ಹಿಟ್ಟು ಗೋಧಿ ಹಿಟ್ಟು ಹಾಕಿರೋದ್ರಿಂದ ಸ್ವಲ್ಪ ವೈಟ್ ಕಲರ್ ಆಗ್ತಾವೆ ಮತ್ತು ಸಾಫ್ಟಾಗಿ ಆಗ್ತಾವೆ. ನಾನು ಇದಕ್ಕೆ ಸ್ವಲ್ಪ ಸಕ್ಕರೆ ಪುಡಿ ಹಾಕ್ಕೊಂಡಿದ್ದೀನಿ. ಅದು ಟೇಸ್ಟ್ ಸ್ವಲ್ಪ ಲೈಟಾಗಿ ಸ್ವೀಟ್ ಕೊಡ್ತೈತಿ, ಹಾಗಾಗಿ ಭಾರಿ ಮಸ್ತ್ ಇರ್ತಾವೆ ನೋಡ್ರಿ. ಇವಾಗ ಒಂದು ಸರಿ ಟ್ರೈ ಮಾಡಿರಿ. ಇವಾಗ ನೋಡ್ರಿ ಚಪಾತಿನ ಮಾಡ್ಕೊಳಕತ್ತೀನಿ. ಮತ್ತು ನಮ್ಮ ಮನೆಯವ್ರಿಗೆ ಬಾಕ್ಸಿಗೇನೋ ಇವತ್ತು ಇದನ್ನ ಕಳ್ಸಾಕತ್ತಿದ್ನಿ. ಮತ್ತು ಬೆಳಗ್ಗೆ ನಾಷ್ಟಕ್ಕೂ ಅಷ್ಟೇ 2 ಟೈಮಿಗೆ ಸೇರಿ ಮಾಡತ್ತಿದ್ನೇನು. ಬೆಳಗ್ಗೆ ಒಂಥರ ಮಧ್ಯಾಹ್ನ ಒಂಥರ ಏನು ಮಾಡತ್ತಿರಲಿಲ್ಲ. ಬೆಳಗ್ಗೆನೂ ನಮ್ಮ ಮನೆಯವ್ರು 1-2 ಚಪಾತಿ ತಿಂದು ಸ್ವಲ್ಪ ರೈಸ್ ತಿಂದು ಹೋಗ್ಬಿಡ್ತಾರೋ. ಮಧ್ಯಾಹ್ನಕ್ಕೂ ಅಷ್ಟೇ 1-3 ಚಪಾತಿ ಹಾಕಿರ್ತೀನಿ, ಒಂಚೂರು ರೈಸು ಎಲ್ಲ ಮಾಡಿ ಕಳಿಸಿರ್ತೀನಿ. ಇವಾಗ ನೋಡ್ರಿ ರೆಡಿ ಆಯಿತು. ಇವತ್ತು ಚಿತ್ರಾನ್ನ ಮಾಡಿದ್ದೀನಿ, ರೆಡ್ ಕಲರ್ ಚಿತ್ರಾನ್ನ ಮಾಡಿದ್ದೀನಿ ನೋಡ್ರಿ. ಹಾಗೆ ಎಲ್ಲ ಹಾಕಿ ನಮ್ಮ ಮನೆಯವ್ರಿಗೆ ನಾಷ್ಟ ಕೊಟ್ನಿ. ಅವರು ನಾಷ್ಟ ಮಾಡಿರು. ಹಂಗೆ ಅವ್ರ ಬಾಕ್ಸನ್ನು ರೆಡಿ ಮಾಡಿದ್ದು ನೋಡ್ರಿ. ಪಲ್ಯ, ಚಿತ್ರಾನ್ನ, ಚಪಾತಿ, ಆಮೇಲೆ ಆಮ್ಲಿ ಇಷ್ಟು ಹಾಕಿ ಅವ್ರದ್ದು ಲಂಚ್ ಬಾಕ್ಸನ್ನು ರೆಡಿ ಆಯಿತು. ಇನ್ನು ಅವ್ರನ್ನ ಕಳಿಸಿದಾದ್ಮೇಲೆ ಉಳ್ಕಿದ ಚಪಾತಿಗಳೆಲ್ಲ ಮಾಡ್ಕೋತೇನೆ ನಾನು. ಇವಾಗ ಸದ್ಯಕ್ಕೆ ಅವ್ರಿಗೆ ಅರ್ಜೆಂಟಿಗೆ ಎಷ್ಟು ಬೇಕಲ್ಲ ಅಷ್ಟನ್ನು ನಾನು ರೆಡಿ ಮಾಡಿ ಕೊಡಾಕತ್ತೀನಿ. ಎಲ್ಲ ಮಾಡ್ಕೊತ ನಿಂತ್ನಿ ಅಂದ್ರೆ ಮತ್ತೆ ಅವ್ರಿಗೆ ಲೇಟ್ ಆಗಿಬಿಡ್ತೈತಿ. ಅದಕ್ಕೋಸ್ಕರ ಅವ್ರಿಗೆ ಎಷ್ಟು ಬೇಕಲ್ಲ 1-3 ಚಪಾತಿ ಅಷ್ಟನ್ನು ನಾನು ಮಾಡಿ ಇವಾಗ ಡಬ್ಬಿನ ರೆಡಿ ಮಾಡಿದ್ದೀನಿ. ಇನ್ನು ಅವ್ರು ಹೋದ್ಮೇಲೆ ನಾನು ಚಪಾತಿ ಮಾಡಿಕೊಟ್ನೆ ಅಂದ್ರೆ ಅದಿತಿ ಮತ್ತು ಸಾನ್ವಿ ಇಬ್ಬರು ಊಟ ಮಾಡ್ಕೋತಾರೋ. ಹಂಗೆ ಎಲ್ಲ ಕೆಲಸ ಮುಗಿಸಿ ಇನ್ನು ಸ್ನಾನ ಒಂದು ಮಾಡಬೇಕಿತ್ತು. ಆಲ್ರೆಡಿ ಕ್ಲೀನಿಂಗ್ ಕೆಲಸ ಎಲ್ಲ ಮುಗ್ದಿತ್ತು. ಆದರೆ ಸ್ವಲ್ಪ ಇವತ್ತು ಫೇಸ್ ಪ್ಯಾಕ್ ಹಾಕೊಂಡ್ರೆ ಅಂತೇಳಿ ಹಾಕೊಳತ್ತೇನೆ ನೋಡ್ರಿ. ಮುಲ್ತಾನಿ ಮಿಟ್ಟಿ ತೊಗೊಂಡು ಬಂದಿದ್ನಿ. ಮುಲ್ತಾನಿ ಮಿಟ್ಟಿ ಆಮೇಲೆ ರೋಸ್ ವಾಟರ್ ಎರಡೂ ಮಿಕ್ಸ್ ಮಾಡಿಕೊಂಡು ಇವಾಗ ಫೇಸ್ಗೆ ಅಪ್ಲೈ ಮಾಡ್ಕೊಳಕತ್ತೀನಿ. ನಮ್ಮ ಅದಿತಿ ಅಂತೂ ಬಂದು ನೋಡಕತ್ತಿದ್ಲು, ಏನು ಹಚ್ಕೊಳಕತ್ತಾಳಿಕೆ ಅಂತೇಳಿ. ಇನ್ನೇನು ನಾನು ಮದುವೆಗೆ ಹೋಗೋದಿತ್ತು, ನೆಕ್ಸ್ಟ್ ವ್ಲಾಗಲ್ಲಿ ಬರ್ತತಿ. ಮದುವೆಗೆ ಹೋಗೋಕ್ಕೋಸ್ಕರ ಪ್ರಿಪರೇಷನ್ ನಡೆದಿತ್ತು ನೋಡ್ರಿ. ನಾನು ಮುಂಚೆ ಭಾಳ ಯೂಸ್ ಮಾಡ್ತಿದ್ನಿ ಮುಲ್ತಾನಿ ಮಿಟ್ಟಿ. ಆದ್ರೆ ಇತ್ತೀಚೆಗಂತೂ ಬಿಟ್ಟಿದ್ನಿ. ಆದರೆ ಇವಾಗ ಮದುವೆಗೆ ಹೊಂಟಿದ್ನಲ್ಲ ಸ್ವಲ್ಪ ಸ್ಕಿನ್ ಕೇರು, ಹೇರ್ ಕೇರು ಎಲ್ಲ ಮಾಡ್ಕೊಂಡು ಹೊಂಟಿದ್ನಿ. ತಲೆಗೇನೋ ಒಂದು ದಿವಸ ಮೆಹಂದಿಯನ್ನು ಹಚ್ಕೊಂಡಿದ್ನಿ. ಇವಾಗ ಮುಲ್ತಾನಿ ಮಿಟ್ಟಿ ಹಚ್ಕೊಂಡೇನಿ ನೋಡ್ರಿ. ಹಚ್ಕೊಂಡು ಈ ಸ್ವಲ್ಪ ಡ್ರೈ ಆಗೋವರೆಗೂ ಬಿಡಬೇಕು. ಒಂದು 10-15 ನಿಮಿಷ ಬಿಟ್ಟರೆ ಸಾಕು, ಡ್ರೈ ಆಗಿಬಿಡ್ತದ. ಅದನ್ನ ಹಚ್ಕೊಂಡು ಕೂತ್ಕೊಂಡಿದ್ನಿ. ಇನ್ನೊಂದು ಸ್ವಲ್ಪ ಉಳಿದಿತ್ತದು, ಏನು ಮಿಕ್ಸ್ ಮಾಡಿದ್ನಲ್ಲ ಅದು ಸ್ವಲ್ಪ ಜಾಸ್ತಿನ ಮಿಕ್ಸ್ ಮಾಡಿದ್ನಿ, ಉಳಿದಿತ್ತು. ಹಾಗಾಗಿ ಪ್ರೀತಿಗೆ ಹಚ್ಕೊಂಡೇನು ಅಂತೇಳೀನಿ. ಆಕೆ ಹಚ್ಕೋತೇನಕ್ಕ ಅಂತಂದ್ಲು. ಆಕೆಗೆ ಸ್ವಲ್ಪ ಇಟ್ಟು ಇವಾಗ ನಾನು ಅದಿತಿಗೆ ತೋರ್ಸತ್ತೀನಿ ನೋಡ್ರಿ. ನಮ್ಮ ಅದಿತಿ ಅಂತೂ ಆಕೆ ನೋಡೇ ಇರಲಿಲ್ಲ. ಆಕೆ ಬಂದಾಗಿದ್ದ ನಾನು ಈ ಥರ ಎಲ್ಲ ಹಚ್ಕೊಂಡೇ ಇರಲಿಲ್ಲ. ಆಕೆ ಅಂತೂ ಬಂದು ನನ್ನ ನೋಡಾಕತ್ತಿದ್ಲು. ಪಾಪ ಅವಾಗೆಲ್ಲ ಕೈ ನೋಡ್ರಿ ಆಕೆ ಚಲೋ ಇತ್ತು. ಅದರಾದ ನೆಕ್ಸ್ಟ್ ಡೇ ನಾನು ಆಕೆ ಬಿದ್ದುಬಿಟ್ಲು. ಇವಾಗ ನೋಡ್ರಿ ಇಬ್ಬರು ಹಚ್ಕೊಂಡಿವಿ. ಹಚ್ಕೊಂಡು ಒಂದು 10 ನಿಮಿಷ ಕೂತ್ಕೊಂಡು ನಾನು ಸ್ನಾನ ಮಾಡಬೇಕು. ಪ್ರೀತಿ ಅಂತೂ ಆಲ್ರೆಡಿ ಸ್ನಾನಗಿನ ಎಲ್ಲ ಮುಗಿಸ್ಕೊಂಡು ಬಂದಿದ್ಲು. ಆದರೆ ನಾನು ಹಚ್ಕೊಂಡೋದಕ್ಕಾಗಿ ಹಚ್ಕೊಂಡ್ಲಕ್ಕಿ. ಇದಕ್ಕಿಂತ ಮುಂಚೆ ಇನ್ನೊಂದು ಹಳೆ ಪ್ಯಾಕೆಟ್ ಇತ್ತು, ಅದನ್ನು ಹಚ್ಕೊಂಡಿದ್ನ್ಯಾನ. ಅದು ಭಾಳ ದಿವಸ ಆಗಿತ್ತು ನಾನು ತೊಗೊಂಬಂದಿಟ್ಟು. ಆದ್ರೆ ನಾನು ಏನೂ ಚೆಕ್ ಮಾಡಿದೆ, ಅದ್ರ ಮೇಲೆ ಏನೂ ಎಕ್ಸ್ಪೈರಿ ಡೇಟ್ ಎಲ್ಲ ಏನು ಇರಲಿಲ್ಲ. ಚೆಕ್ ಮಾಡ್ದೆ ಹಂಗೆ ಹಚ್ಕೊಂಡ್ಬಿಟ್ನಿ. ಆದ್ರೆ ಆಮೇಲೆ ಅದು ಒಂದು 5 ನಿಮಿಷಕ್ಕಂದ್ರೆ ಮಕ್ಕ ಉರಿಯೋಕೆ ಚಾಲೋ ಆಗಿಬಿಡ್ತು. 5 ನಿಮಿಷನೂ ಬಿಟ್ಟಿಲ್ಲ, ನಾನು ಒಂದು 2 ನಿಮಿಷ ಅನಿಸ್ತತಿ ಮಕ್ಕ ಎಲ್ಲ ಉರಿಯೋಕೆ ಚಾಲೋ ಆಯಿತು. ಅದನ್ನು ಬೇಗ ಫೇಸ್ ವಾಶ್ ಮಾಡ್ಕೊಂಬಂದು ಹೊಸ ಪ್ಯಾಕೆಟ್ ಏನು ತೊಗೊಂಬಂದಿದ್ನಲ್ಲ ಅದರಿಂದನೇ ಹಚ್ಕೊಂಡು ನೋಡ್ರಿ. ನಾನು ಎಷ್ಟು ಕೊಂಡು 4-5 ಮುಲ್ತಾನ್ ಮಿಟ್ಟಿ ಪ್ಯಾಕೆಟ್ ಎಲ್ಲ ಡಸ್ಟ್ಬಿನ್ಗೆ ಎಸೆದ್ಬಿಟ್ನಿ. ಆಮೇಲೆ ಫೇಸ್ ಹಾಳಾದ್ರೆ ಏನು ಮಾಡೋದು, ಮದುವೆ ಬೇರೆ ಐತೆ ಅಂತೇಳಿ ಹಳಿವೆಲ್ಲ ಎಸೆದು ಹೊಸ ತಂದ ಹಚ್ಕೊಂಡು ನೋಡ್ರಿ. ಸ್ನಾನ ಮಾಡ್ಕೊಂಡು ಬಂದಾದ್ಮೇಲೆ ಇವಾಗ ನಾನು ರೆಗ್ಯುಲರಾಗಿ ಯೂಸ್ ಮಾಡುವಂಥ ಕ್ರೀಮ್ಗಳನ್ನ ಹಚ್ಕೊಳಕತ್ತೀನಿ. ನನಗಂತೂ ಇವು 3 ಕ್ರೀಮ್ ಫುಲ್ ಸೆಟ್ ಆಗಿಬಿಟ್ಟವು. ಇವಂತೂ ಕಂಪಲ್ಸರಿ ನಾನು 2 ಟೈಮ್ಸ್ ಹಚ್ಕೊಂಡೇ ಬಿಡ್ತಾನೆ ನೋಡ್ರಿ. ಎಲ್ಲರೂ ನಂಗಂತೂ ಸುಮಾರು ಜನ ಕೇಳ್ತಾರೆ, ಈಗ ನಿನ್ನ ಸ್ಕಿನ್ ಎಷ್ಟು ಕ್ಲಿಯರ್ ಆಗೈತಿ, ಯಾವ ಕ್ರೀಮ್ ಹಚ್ಕೊಳಕತ್ತಿ ಅಂತೇಳಿ. ಸುಮಾರು ಬ್ಲಾಗಲ್ಲಿ ನಾನು ಹೇಳಿದ್ದೀನಿ. ಪಾಂಡ್ಸ್ ಮಾಯ್ಶ್ಚರೈಸರು, ಆಮೇಲೆ ಸನ್ಸ್ಕ್ರೀನು, ಲ್ಯಾಕ್ಮಿ ಸನ್ಸ್ಕ್ರೀನು, ಫೇರ್ ಆ್ಯಂಡ್ ಲವ್ಲಿ, ಇವು 3 ಮಾತ್ರ 2 ಟೈಮ್ಸ್ ಹಚ್ಕೋತೀನಿ. ಇವಾಗ ಬಾಡಿ ಲೋಷನ್ ಒಂದು ಬೇರೆ ತೊಗೊಂಬಂದಿನಿ ನೋಡ್ರಿ. ಮುಂಚೆ ನಾನು ವ್ಯಾಸ್ಲಿನ್ ಯೂಸ್ ಮಾಡ್ತಿದ್ನಿ. ಇದು ಮಾಮಾ ಅರ್ಥದ್ದು ಚಲೋ ಐತಂತ ಅನ್ನಿಸ್ತು, ಹಾಗಾಗಿ ಡಿಮಾರ್ಟ್ ಒಳಗೆ ತೊಗೊಂಡು ಬಂದಿನಿ ನಾನು. ಅದಷ್ಟು ಯೂಸ್ ಮಾಡಾಕತ್ತೀನಿ.
ಫೇಸಿಗೆ ಮಾತ್ರ ಸನ್ಸ್ಕ್ರೀನು ಫುಲ್ಲು ನನಗಂತೂ ಸೂಟ್ ಆಗಿಬಿಟ್ಟತಿ. ಅದನ್ನು ನಾನು ಹಚ್ಕೊಳಕತ್ತೀನಿ. ಮತ್ತು ನಾನು ಮಖದಾಗ ಇದ್ದಿದ್ದು ಕಲಿಗಳೆಲ್ಲ ಹೋಗ್ಬಿಟ್ಟವು ನೋಡ್ರಿ, ಅಷ್ಟು ಚಲೋ ಐತದು. ಯೂಸ್ ಮಾಡ್ತೀವಿ ಅನ್ನೋರು ನೀವು ಆರಾಮಾಗಿ ಯೂಸ್ ಮಾಡ್ಬೋದು. ನಾನು ರೆಡಿ ಆದ್ನಿ. ಇವಾಗ ಮಧ್ಯಾಹ್ನ ಆಗಿತ್ತು. ಇಷ್ಟೊತ್ತಿಗಾಗಲೇ ಅಷ್ಟರ ಕೂಡಿ ಊಟ ಮಾಡಿದ್ದೀವಿ. ಅಡಿಗೆಂತೂ ರೆಡಿ ಇತ್ತು. ಮಧ್ಯಾಹ್ನ ಅಷ್ಟರ ಕೂಡಿ ಊಟ ಮಾಡಿದ್ದೀವಿ. ಊಟ ಮಾಡಿದಾದ್ಮೇಲೆ ಎಲ್ಲರೂ ಮಲ್ಕೊಂಡ್ಬಿಟ್ಟಿವಿ. ಯಾವುದೇ ಥರ ವ್ಲಾಗ್ ಮಾಡಲಿಲ್ಲ. ಸಂಜೆ ಮುಂದೆ ಪ್ರೀತಿ ನಮ್ಮ ಮನೆಗೆ ಬಾಕ ಇವತ್ತು ಊಟಕ್ಕೆ, ನಿಮ್ಮ ಮನೆಗೇನು ಮಾಡಿಬಿಡ, ದಿನ ನಿಮ್ಮ ಮನ್ಯಾಗ ಊಟ ಮಾಡ್ತೀವಿ, ಇವತ್ತು ನಮ್ಮ ಮನೆಗೆ ಬಾ ಅಂತಂದ್ಲು. ಸರಿ ಆಯಿತು ಬರ್ತಾನೆ ಅಂಥೇಳಿ ಇನ್ನೇನು ನಾನು ಚಪ್ಪಲ್ ಹಾಕೊಂಡು ಹೊರಗೆ ಬರಾಕತ್ತಿದ್ನಿ. ಮತ್ತು ಫೋನ್ ಹಚ್ಚಿಳು, ಗ್ಯಾಸ್ ಫುಲ್ ಆಗೈತಕ್ಕ ಅಂತಂದ್ಲು. ಸರಿ ಆಯ್ತು ನೀವು ಇಲ್ಲೇ ಬರ್ರಿ, ಇಲ್ಲೇ ಏನಾರ ಮಾಡ್ತೀನಿ ಅಂತೀನಿ. ಯಾಕೆ ಇಲ್ಲ ನಮ್ಮ ಮನ್ಯಾಗ ಏನಾರ ಒಂದು ಮಾಡ್ತೀವಿ, ಇಲ್ಲೇ ಬಾ ಅಂತಂದ್ಲು. ಮತ್ತು ಇಂಡಕ್ಷನ್ ಮ್ಯಾಲೆ ಇಡೋದು ಬಾಳ್ಗೆ ತೊಗೊಂಡು ಅವ್ರ ಮನೆಗೆ ಹೋದ್ನಿ. ಇಂಡಕ್ಷನ್ ನಂದು ಅವ್ರ ಮನ್ಯಾಗ ಇತ್ತು, ಬಾಳ್ಗೆ ಒಂದು ತೊಗೊಂಡು ಹೋದ್ನಿ. ಹೋದಾದ್ಮೇಲೆ ಚೇತನ ಮುದ್ದೆ ಮಾಡಿದ. ಇವಾಗ ಎಲ್ಲರೂ ಸೇರಿ ಮುದ್ದಿನ ತಿನ್ನಕತ್ತೀವಿ ನೋಡ್ರಿ. ಹಂಗೆ ಈ ವ್ಲಾಗ್ನ ಇಲ್ಲಿಗೆ ಮುಗ್ಸಾಕತ್ತೀನಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಬಾಯ್.